ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟ್ರ್ಗಳು ಬರೆದಿದ್ದೇನೆ, ಕೇಳ್ತಾ ಇದ್ದೀನಿ. ವಿವಾಹಿತ ಸೊಸೆ ರೈತನ ಸೊಸೆಗೆ ಒಂದು ಇನ್ಸೆಂಟಿವ್ಸು ಅವರು ಆ ಹೆಣ್ಣು ಮಗಳಿಗೆ ಮದುವೆ ಆಗೋಳಿಗೆ ಇಲ್ಲ ಅವ್ರ ಮಕ್ಕಳಿಗೆ ಯಾವುದೇ ರೀತಿ ನಮ್ಮ ಸರ್ಕಾರದ ವತಿಯಿಂದ ಒಂದು ಇನ್ಸೆಂಟಿವ್ಸು ಕೊಡೋಂಥದ್ದನ್ನು ಚಿಂತನೆ ಮಾಡಬೇಕು ಅನ್ನೋ ಒಂದು ಪೂರಕವಾದಂಥ ವಿಚಾರನ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ಭಾಳಷ್ಟು ಕೊರತೆ ಆಗಿದೆ. ಇವತ್ತು ಹೆಣ್ಮಕ್ಳುಗಳು ರೈತನ ಹಳ್ಳಿಲಿ ಯಾಕೆ ಬಂದು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಕಾಡ್ತಿರೋಂಥದ್ದು ಆಚೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಹುಡುಗರುಗಳೆಲ್ಲ ಹೊರಗಡೆ ಯಾದಗಿರಿಯಿಂದ ಅಲ್ಲಿಂದ ಇಲ್ಲಿಂದ ಹೆಣ್ಮಕ್ಳನ್ನ ತರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು ನೋವು ತಂದಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ಆಚೆ ಮಾತಾಡೋಂಥ ವಿಚಾರ ಅಲ್ಲ, ಇರೋದನ್ನು ವಾಸ್ತವಿಕವಾದಂಥದ್ದನ್ನು ನಮ್ಮ ಮಾಧ್ಯಮ ಮೂಲಕನೂ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತರ ಬದುಕು ಹಸನುಗೊಳಿಸಲಿಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದವ್ರು ಮಾಡಬೇಕು ಅನ್ನೋದು ಭಾಳಷ್ಟು ನನ್ನ ಆಸೆ.